ಮೈಸೂರು ಅಭಿವೃದ್ಧಿ ವಿಚಾರವಾಗಿ ಸದ್ಯ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು. ಅದರಲ್ಲೂ ಕೂಡ CM ಸಿದ್ದರಾಮಯ್ಯ ಅವರ ಪುತ್ರ ಕೊಟ್ಟಂತಹ ಒಂದು ಹೇಳಿಕೆ ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ರೋ ಅದಕ್ಕೆ ಸಮರಾಗಿ, ಜೊತೆಗೆ ಅದಕ್ಕಿಂತ ಹೆಚ್ಚು ಅಭಿವೃದ್ಧಿ ಮಾಡಿದರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇದು ಸಾಕಷ್ಟು ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸದ್ಯರ ಜೊತೆಗೆ ಮಾತಾಡೋದಕ್ಕೆ ಏನೋ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಜನತಾ ಹೈಕಮಾಂಡ್ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮಾತಾಡೋಕೆ ನಿಮ್ಮ ಜೊತೆಗೆ ಜನರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಭಾಳ ಪ್ರಮುಖವಾಗಿ ನಿನ್ನೆ ಎತ್ತಿದವರು ಕೊಟ್ಟಂತಹ ಒಂದು ಹೇಳಿಕೆ, ಸಿದ್ದರಾಮಯ್ಯವರು ಅಭಿವೃದ್ಧಿ ಮಾಡಿದ್ದೀರಾ, ನೀವು ಕೂಡ ಬಹಳ ಹಿರಿಯಿದ್ದೀರಿ, ಮಹಾರಾಜರು ಅಭಿವೃದ್ಧಿ ಮಾಡಿದ್ದಾರೆ ಮೈಸೂರು. ಸರ್, ಇದು ಸಿದ್ದರಾಮಯ್ಯ ಮತ್ತು ಮಹಾರಾಜರಂತೆ ಮಹಾರಾಜರ ಕೊಡುಗೆ ಬೇಜಾನಿದೆ. ಮೈಸೂರಲ್ಲಿ 75% ನನ್ನ ಅನಿಸಿಕೆ ಪ್ರಕಾರ 75% ಅವ್ರ ಕೊಡುಗೆ ಇದೆ. ಯೂನಿವರ್ಸಿಟಿ ಇರ್ಬೋದು, ಅರಮನೆ ಇರ್ಬೋದು, ಬೆಟ್ಟ ಡೆವಲಪ್ಮೆಂಟ್ ಇರ್ಬೋದು, ಅದರ್ವೈಸು ಈ ಥರ ಅಂದರೆ ಮೈಸೂರು ಕೊಡುಗೆನೇ ಅಪಾರ ಅವ್ರದ್ದೇ ಇರೋದು. ಹಂಗಾಗಿ ಇದು ಪೊಲಿಟಿಷಿಯನ್ನು ಇವ್ರದ್ದೇ ಒಂಥರ ಬೇರೆ, ಅವ್ರದ್ದೇ ಒಂಥರ ಬೇರೆ. ಅವರ ಇದನ್ನು ಇವ್ರಿಗೆ ಹೋಲಿಕೆ ಮಾಡೋದು ನನ್ನ ಅಭಿಪ್ರಾಯದಲ್ಲಿ ಸರಿಯಲ್ಲ. ಅದರಿಂದ ಮಹಾರಾಜರ ಕೊಡುಗೆನೇ ಜಾಸ್ತಿ. ಸರ್, ನೀವು ಕೂಡ ಹಲವು ಮುಖ್ಯಮಂತ್ರಿಗಳು ನೋಡಿದ್ದೀರಾ ಸರ್, ಯಾವ ಕಾಲದಲ್ಲಿ ಎಷ್ಟು ಮೈಸೂರು ಅಭಿವೃದ್ಧಿ ಆಗಿದೆ ಅಂತ? ಸರ್, ಆ ಥರ ನೋಡಿದ್ರೆ ಸರ್, ಅರ್ಶು ಪೀರಿಯಡಲ್ಲಿ ನೋಡಿದ್ರೆ ಪಾಪ ಅವರ ಲೆವೆಲಲ್ಲಿ ಮಾಡಿರೋಂಥ ಅಭಿವೃದ್ಧಿ ಇಲ್ಲಿ ಬಂದಿರೋಂಥ ಮುಖ್ಯಮಂತ್ರಿಗಳಲ್ಲಿ ಅದು ಬಿಟ್ಟರೆ ನೆಕ್ಸ್ಟು ನಾವು ಕಂಡಂಥ ನಮ್ಮ SM ಕೃಷ್ಣರು ಬೆಂಗಳೂರಿನ IT-BT ಮಾಡಿದಂಥ CM ಅಲ್ಲಿ ಅವರು, ಈ ನಮ್ಮ ಇದನ್ನು ಅಭಿವೃದ್ಧಿ ಮಾಡಿದಂಥವ್ರು ಹರ್ಷರು. ಅದು ಬಿಟ್ಟರೆ ನಮ್ಗೆ ಇನ್ನು ಯಾರು ಅಂಥವ್ರು ಕಂಡಿಲ್ಲ ಸರ್ ಇಲ್ಲಿ. ಈ ಮತ್ತೆ ಈ ಮಹಾರಾಜರ ಅಭಿವೃದ್ಧಿಗೂ ಮತ್ತು ಸಿದ್ದರಾಮಯ್ಯ ಹೋಲಿಕೆಗಳು ಯಾಕೆ ಹಿಡಿತಾ ಇದೆ ಅಂತ ಸರ್? ಸರ್, ಅದು ಅವ್ರವ್ರ ಅಭಿಪ್ರಾಯ. ನಾವು ಅದನ್ನು ಅವ್ರಿಗೆ ಹೇಳೋಕ್ಕಾಗಲ್ಲ. ಈಗ ಅವ್ರ ಮೈಂಡಲ್ಲಿ ಏನಿದೆ, ನನ್ನ ಮೈಂಡಲ್ಲಿ ಏನಿದೆ, ನಿಮ್ಮ ಮೈಂಡಲ್ಲಿ ಏನಿದೆ, ಅವ್ರ ಮೈಂಡ್ ಯಾರು ಹೇಳೋಕ್ಕಾಗಲ್ಲ. ಅವ್ರವ್ರ ಥಿಂಕಿಂಗ್ ಅದು. ಬಟ್ ಅವ್ರಿಗೆ ಹೇಳಿಕೆ ಕೊಟ್ಟಿರೋದು ತಪ್ಪು, ಅದನ್ನು ನಾನಂತೂ ಒಪ್ಪಲ್ಲ. ಬಟ್ ಅವ್ರ ಲೆವೆಲಲ್ಲಿ ಅವ್ರು ಮಾಡಿದರೆ ರಾಜರಿಗೆ ನಾವು ನಮ್ಮನ್ನು ಹೋಲಿಕೆ ಮಾಡ್ಕೊಳ್ಳೋದು ಭಾಳ ದಡ್ತನ. ಅದು ರಾಜರೇ ಬೇರೆ, ನಾವೇ ಬೇರೆ. ಅವ್ರು ಮಾಡಿರೋ ಅಭಿವೃದ್ಧಿನೇ ಬೇರೆ, ನಾವು ನೋಡ್ತಾ ಇರೋದೇ ಅಂದರೆ ನಾವು ಅವೆಲ್ಲ ಮಾತಾಡೋಕ್ಕೆ ಯೋಗ್ಯತೆಯೂ ಇಲ್ವೋ ಅನ್ನೋದೇ ನಮ್ಗೆ ಅರ್ಥ ಆಯ್ತಲ್ಲ. ಈಗ ರಾಜರ ಬಗ್ಗೆ ಮಾತಾಡೋ ಯೋಗ್ಯತೆ ನಮಗಿಲ್ಲ, ಆದರೂ ಮಾತಾಡ್ತಾ ಇದ್ವಿ. ಬಟ್ ಅವ್ರ ಅಭಿವೃದ್ಧಿ ಈಗ ನಾವು ಈಗ ನಿಂತಿರೋ ಸ್ಥಳಗಳೆಲ್ಲ ಅವ್ರದ್ದೇ. ಅದರಿಂದ ರಾಜರಿಗೆ ಹೋಲಿಕೆ ಮಾಡೋದು ಸರಿ ಇಲ್ಲ ಸರ್. ಯಾರು ಅವರು ಅಂತಲ್ಲ, ಯಾರೂ ಜನಪ್ರತಿನಿಧಿಗಳಿಂದ PM ಇಂದ ಹಿಡಿದು ಇಲ್ಲಿವರೆಗೆ ರಾಜರಿಗೆ ಹೋಲಿಕೆ ಮಾಡೋದು ಸರಿಯೇ ಅಲ್ಲ ನನ್ನ ದೃಷ್ಟಿಯಲ್ಲಿ. ಸರ್, ನೀವೇನು ಹೇಳ್ತೀರಾ ಸರ್? ಸರ್, ಅದೇ ಅವರು ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡ್ಬಾರ್ದಿತ್ತು ಆ ಥರ. ಯಾಕಂದರೆ ಅವ್ರ ಕಾಲಕ್ಕೆ ಅವ್ರು ಏನು ಬೇಕು ಅದನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರು ಏನು ಮಾಡಬೇಕು, ಅವ್ರ ಕೈಲಿ ಏನಾಗ್ತಾಯಿದೆ ಅವರು ಆದಷ್ಟು ಮಾಡಿದ್ದಾರೆ. ಆ ಥರ ಮಾತಾಡಬೇಕು ಹೊರತು ಒಬ್ಬನ್ನ ಹೋಲಿಕೆ ಮಾಡಿ ಮಾತಾಡಿದ್ದು ತಪ್ಪು. ಸಿದ್ದರಾಮಯ್ಯ ಅವರು ಆದಷ್ಟು ಏನೇನು ಬೇಕು ಅದನ್ನು ಅವ್ರ ತಕ್ಕಂಗೆ ಅವ್ರು ಮಾಡ್ತಾಯಿದ್ದಾರೆ ಅಷ್ಟೇ ಕೆಲಸ ಹೊರತು ಅದನ್ನು ಅವ್ರಿಗಿಂತ ಮೇಲು ಅನ್ನೋದು ಅವೆಲ್ಲ ಸ್ವಲ್ಪ ಸಮಂಜಸವಲ್ಲ. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ಸಾಕಷ್ಟು ಅನುದಾನ ಮೈಸೂರಿಗೆ ಕೊಟ್ಟಿದ್ದಾರೆ ಅಂತ ಅವ್ರ ವಾದ ಸರ್. ಹೌದು, ಇರೋದರಲ್ಲಿ ಸ್ವಲ್ಪ ಪರವಾಗಿಲ್ಲ. ಯಾಕಂದರೆ ನಮ್ಮ ಈ ಕಡೆ ಭಾಗದಲ್ಲಿ ಯಾರೂ ಮುಖ್ಯಮಂತ್ರಿ ಆಗಿರಲಿಲ್ಲ, ಇವ್ರು ಆಗಿದ್ದಾರೆ. ಆದಷ್ಟು ಮೈಸೂರಲ್ಲಿ ಏನು ಬಡವರು ಬಗ್ಗರಿಗೆ ಮೇನಾಗಿ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಅವ್ರನ್ನ ಕೃಷ್ಣರಾಜ ಒಡೆಯವ್ರನ್ನ ಹೋಲಿಕೆ ಮಾಡಿ ತಪ್ಪು. ಇರೋದರಲ್ಲಿ ಪರವಾಗಿಲ್ಲ. ನಾವು ನೋಡಿದ ಮುಖ್ಯಮಂತ್ರಿಗಳಲ್ಲಿ ಸ್ವಲ್ಪ ಬಡವರ ಬಗ್ಗರ ದೀನ ದಲಿತರ ಹಿಂದುಳಿದ ವರ್ಗವರ ಪರವಾಗಿ ನಿಂತ್ಕೊಂಡು ಕೆಲಸನ ಮಾಡೋದ್ರಲ್ಲಿ ಮುಂದೆ ಬರ್ತಾ ಇದ್ದಾರೆ. ಸರ್, ನೀವೇನು ಹೇಳ್ತೀರಾ ಸರ್? ಸರ್, ಮಹಾರಾಜರು ಮಾಡಿರೋದು ಇವ್ರಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ ಸರ್, ಅಷ್ಟೇ. ಹಾಂ ಸರ್, ನೀವು ಬಹಳ ಹಿರಿಯರಿದ್ದೀರಿ ಈ ಗ್ರೂಪ್ನಲ್ಲಿ ಸರ್. ನೀವು ಕಂಡಂತಹ ಮಹಾರಾಜರು, ಅದೇ ನೀವು ಕೂಡ ಸಾಕಷ್ಟು ತಿಳ್ಕೊಂಡಿದ್ದೀರ ಅವ್ರ ಬಗ್ಗೆ. ಮಹಾರಾಜರ ಅಭಿವೃದ್ಧಿ ಚೆನ್ನಾಗಿತ್ತಾ ಅಥವಾ ಈಗಿನ ಸಿದ್ದರಾಮಯ್ಯವರ ಅಭಿವೃದ್ಧಿ ಚೆನ್ನಾಗಿದೆಯಾ? ಹೋಲಿಕೆ ಕಂಪ್ಯಾರಿಸನ್ ಮಾಡೋದಾದರೆ ಸರ್. ಸರ್, ನಾನು ಹೇಳೋದು ಅದು 1.5 ಶತಮಾನದ ಹಿಂದೆ ಇದ್ದಂಥ ಪರಿಸ್ಥಿತಿ. ಅವತ್ತಿನ ಪರಿಸ್ಥಿತಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಪಾರವಾದಂಥ ಜನರ ಅಭಿವೃದ್ಧಿ ತರಬೇಕು, ಜನರಿಗೆ ಒಂದು ವಾಯ್ಸ್ ಕೊಡಬೇಕು, ಜನಸಾಮಾನ್ಯರನ್ನ ಒಂದು ಬದುಕನ್ನು ಹಸನ ಮಾಡಬೇಕು ಅಂತ ಕೃಷ್ಣರಾಜ ಸಾಗರ್ ಕಟ್ಟಿದರು. ಅವ್ರ ಹೆಸರಲ್ಲಿ ಇದೆ. ಆ ದುಡ್ಡು ಅವತ್ತು ಶಾರ್ಟ್ ಬಂತು. ಎಲ್ಲಿಂದ ದುಡ್ಡು ತರ್ತೀರಾ ಅಂತ ದಿವಾನ್ರು ಹೇಳ್ತಾರೆ. ಆಗ ತಮ್ಮ ಮನೆ ಸಂಪತ್ತನ್ನು ತಗೊಂಡೋಗಿ 4 ಮೂಟೆ ಚಿನ್ನಾಭರಣಗಳು ತೊಗೊಂಡೋಗಿ ಬಾಂಬೆನಲ್ಲಿ ಸರಾಫ್ ಮಾರ್ಕೆಟಲ್ಲಿ ಮಾರಿಬಿಟ್ಟು ಆ ಹಣ ತಂದು ಕೊಡ್ತಾರೆ. ತಂದು ಕೊಟ್ಟು ಕಟ್ರಪ್ಪ ಇದನ್ನು ಅಂತ. ಆ ಕಾಲಕ್ಕೆ ದುಡ್ಡಿನ ಬೆಲೆ ಅಂತ ತಮಗೆ ಗೊತ್ತಲ್ಲ. ಆ ಥರ ಜನಸಾಮಾನ್ಯರಿಗಾಗಿ ತ್ಯಾಗ ಮಾಡಿದವರು ನನಗಂತೂ ಚರಿತ್ರೆ ಒಳಗೆ ಭಾರಿ ವಿರಳ. ಅವ್ರನ್ನ ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಿದ್ದರಾಮಯ್ಯನವರು ಇಲ್ಲ ಅಂತಲ್ಲ ಕೊಟ್ಟಿದ್ದಾರೆ. ಆದರೆ ಇವರು ಸ್ವಂತ ಮನೆ ತಗೊಂಡೋಗಿ ಎಲ್ಲಿ ಯಾರಿಗೂ ಕೊಟ್ಟಿಲ್ಲ. ಇವರು ರಾಜ್ಯದ ಬೊಕ್ಕಸದಲ್ಲಿ ಕೊಡೋದ್ರಲ್ಲಿ ಇವರಿಗೆ ಒಂದು ಸಿದ್ದರಾಮಯ್ಯನವ್ರದ್ದು ಅಂದರೆ ಸಾಮಾಜಿಕ ಕಳಕಳಿ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ತಾವು ಬೆಳೆದ್ರು, ಸಮಾಜನೂ ಬೆಳೆಸ್ತಾ ಇದ್ದಾರೆ.
ಆದರೆ ಮಹಾರಾಜರು ತಮ್ಮನ್ಕಿಂತ ಕಡೆ ಮಾಡಿಕೊಂಡು ಅಂದರೆ ನೆಗ್ಲೆಕ್ಟ್ ಮಾಡಿ ರಾಜ್ಯದ ಹಿತಾಸಕ್ತಿಯನ್ನು ಬೆಳೆಸ್ತವರು ಜಗತ್ತಿನ ಚರಿತ್ರೆಯೊಳಗೆ ಮೈಸೂರು ಮಹಾರಾಜರು ರಾಜಋಷಿ ಅಂತ ಮಹಾತ್ಮ ಗಾಂಧೀಜಿ ಕರೆದ್ರು, ಯಾರೂ ಕರೆದಿಲ್ಲ. ಅಂಥ ದೊಡ್ಡ ಮನುಷ್ಯನಿಗೆ ಕಂಪೇರ್ ಮಾಡೋದು ತರವಲ್ಲ. ಆನೆ ಇರುವೆ ಕಂಪೇರ್ ಮಾಡ್ದಂಗೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ. ನೀವು ಕೂಡ ಸಾಕಷ್ಟು ಜನ ಮುಖ್ಯಮಂತ್ರಿಗಳು ನೋಡಿದ್ದೀರಾ ನಿಮ್ಮ ಹಿರಿತನದಲ್ಲಿ ಕೂಡ. ಯಾರು ಬೆಸ್ಟ್ CM, ಯಾರು ಹೆಚ್ಚು ಕಾಲದಲ್ಲಿ ಮೈಸೂರು ಅಭಿವೃದ್ಧಿ ಆಗಿದೆ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ ಸರ್. ಒಂದೊಂದು ವಿಷಯದಲ್ಲಿ ಈಗ SM ಕೃಷ್ಣ ಅವ್ರದ್ದು ಹೇಳಿದಾಗೆ ಮಾಡಿದ್ರು, IT-BT ಮಾಡಿದರು. ಯಡಿಯೂರಪ್ಪನ ಕಾಲದಲ್ಲೂ ಕೆಲವೊಂದು ಐಟಮು ಆಗಿದ್ದಾವೆ. ಆದರೆ ಭ್ರಷ್ಟಾಚಾರಕ್ಕೂ ಕೆಲವರು ಎಡೆ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಅನ್ನೋದು ಜಾಸ್ತಿ ಆಡಳಿತ. ನೀವು ಒಂದು ಯಾವುದೋ ಒಂದು ಮೂಡ ಆಫೀಸ್ಗೆ ಹೋಗ್ರಿ, MC ಎಲ್ಲೇ ಹೋಗ್ರಿ, ಸರ್ಕಾರಿ ಆಫೀಸ್ಗೆ ಹೋಗಲಿ, ಕೆಲಸ ದುಡ್ಡಿಲ್ಲದೆ ಆಗಲ್ಲ. ಇವ್ರು ಏನು ದೊಡ್ಡ ಕೆಲಸ ಮಾಡೋದು ಬೇಕಾಗಿಲ್ಲ. ಜನರಲ್ ಈಗ RTI ಆ್ಯಕ್ಟ್ ಯಾರು ತೊಂದರೆ ಗೊತ್ತಿಲ್ಲ, ಸೆಂಟ್ರಲ್ ಆ್ಯಕ್ಟ್ ಅದು. RTI ಬಂದ ಮೇಲೆ ಸಾಕಷ್ಟು ಕಂಟ್ರೋಲ್ ಬಂದವೆ. ಅಂದರೆ ನಾವು ಎದುರ್ತೀವಿ. ಈಗ ನಮ್ಮ ದೇಶದಲ್ಲಿ ಜನರಿಗೆ ಎದುರ್ತೀವಿ ಹೊರತು ಕಾನೂನಿಗೆ ಎದುರಲ್ಲ. ಕಾನೂನಿಗೆ ಎದುರುವಂಥ ಪರಿಸ್ಥಿತಿಗಳು ನಮ್ಮಲ್ಲಿ ಕ್ರಿಯೇಟ್ ಆಗಬೇಕು. ಅದು ಇನ್ನೂ ಕ್ರಿಯೇಟ್ ಆದರೆ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಬೆಲೆ ಬಂದಂಗೆ ಅಂತ ನನ್ನ ವಿಚಾರ. ಸರ್, ನೀವು ಹೇಳ್ತೀರಿ ಈ ಕಂಪ್ಯಾರಿಸನ್ ಬಗ್ಗೆ ಸರ್? ಬೇರೆ ಕಂಪ್ಯಾರಿಸನ್ನೇ ಇಲ್ಲ, ಕಂಪೇರೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆನೆಗೂ ಆಡಿಗೂ ಸಮ ಅಲ್ಲ. ಆನೆ ಇಡೀ ಮೈಸೂರನ್ನೇ ಪೂರ್ತಿ ಸಮೃದ್ಧಿಯಾಗಿ ಕಟ್ಟಿರೋದು ಮಹಾರಾಜರು. ಒಂದು ಯೂನಿವರ್ಸಿಟಿ ಕಟ್ಟೋದಾಗಲಿ, KR ಹಾಸ್ಪಿಟ್ಲ್ ಕಟ್ಟೋದಾಗಲಿ, VSL ಫ್ಯಾಕ್ಟ್ರಿಯಲ್ಲಿ, ಇದರಲ್ಲಿ ಕಾವೇರಿ ಪವರ್ ತಂದಿದ್ದು, ಏಷ್ಯಾದಲ್ಲೇ ಫಸ್ಟ್ ಪವರ್ ತಂದಿದ್ದು ಬೆಂಗಳೂರಿಗೆ. ಇದು ಯಾರೂ ಆ ಥರದ್ದೆಲ್ಲ ಯಾರೂ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳಾಗಿ ಪ್ರಜಾಪ್ರಭುತ್ವದಲ್ಲಿ ಹೆಚ್ಚಿನ ಕೆಲಸ ಸಿದ್ದರಾಮಯ್ಯನೇ ಮಾಡಿರೋದು. ಅವ್ರ ಪೀರಿಯಡಲ್ಲೇ ಜಾಸ್ತಿ ಆಗಿರೋದು. ಕಣ್ಣು ಕಾಣಂಗೆ ನಮಗೆ ಬೇಕಾದ ಹಾಸ್ಟೆಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು, ನಮ್ಮ ಇದು ರಿಂಗ್ ರೋಡ್ಸು, DC ಆಫೀಸು, ಮತ್ತು ಇನ್ನೂ ಮುಂತಾದ ಕೆಲಸಗಳೆಲ್ಲ ಸಿದ್ದರಾಮಯ್ಯ ಪೀರಿಯಡಲ್ಲೇ ಆಗಿರೋದು. ಇನ್ಯಾರ ಪೀರಿಯಡಲ್ಲೂ ಆಗಿಲ್ಲ. ಮಹಾರಾಜರು ಬಿಟ್ಟರೆ ನೆಕ್ಸ್ಟು ಡೆವಲಪ್ ಮಾಡಿದ್ದು ಸಿದ್ದರಾಮಯ್ಯ ಮೈಸೂರನ್ನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಆದರೆ ಹಾಗಂತ ಅಂದ್ಬಿಟ್ಟು ಸಿದ್ದರಾಮಯ್ಯ ಮಹಾರಾಜರಿಗೆ ಸಮ ಅಂತ ಹೇಳ್ಕೊಳಕ್ಕಾಗಲ್ಲ, ಅದು ತಪ್ಪು. ಮಹಾರಾಜರೇ, ಇವರು ಪ್ರಜಾಪ್ರಭುತ್ವದ ಪ್ರತಿನಿಧಿ ಅಷ್ಟೇ. ಅವ್ರ ಮಗನ ಹೇಳಿಕೆ ಗಮನಿಸಿದ್ದೀರಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಎಷ್ಟು ಅಭಿವೃದ್ಧಿ ಮಾಡಿದ್ರು ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮೈಸೂರಿನ ತಂದೆಯವರು ಮಾಡಿದ್ದಾರೆ ಅಂತ. ಎಲ್ಲಾಗಿದೆ KR ಹಾಸ್ಪಿಟ್ಲ್ ಅಂತ ಹಾಸ್ಪಿಟ್ಲನ್ನ ಕಟ್ಟಿದ್ದಾರೆ, ಒಂದು ಹಾರ್ಟ್ ಹಾಸ್ಪಿಟ್ಲ್ ಕಟ್ಟಿದ್ದಾರೆ, ಇದು ಕಟ್ಟಿದ್ದಾರೆ, ಒಪ್ಕೋತೀನಿ. ಆದರೆ ಇಂಥ ಯೂನಿವರ್ಸಿಟಿ ಹುಟ್ಟಾಕೋಕ್ಕಾಗಿದೆಯಾ ಅವ್ರ ಕೈಲಿ? ಮೈಸೂರು ಯೂನಿವರ್ಸಿಟಿ ಅಂತ ಯೂನಿವರ್ಸಿಟಿನ ಹುಟ್ಟಾಕೋಕ್ಕಾಗಿದೆಯಾ? ಅಂತ KRS ಡ್ಯಾಮ್ನ ಇದುವರೆಗೂ ಕಟ್ಟೋಕ್ಕಾಗಿಲ್ಲ, ಯಾರೂ ಕಟ್ಟೋಕ್ಕಾಗಿದೆಯಾ? ಭದ್ರಾವತಿ ಸ್ಟೀಲ್ ಫ್ಯಾಕ್ಟ್ರಿನ ಕಟ್ಟಿದ್ರು, ಅದನ್ನ ಇವತ್ತು ರಿಪೇರಿ ಮಾಡಿಸಿ ನಡ್ಸ್ಕೊಂಡು ಹೋಗೋಕ್ಕಾಗ್ತಾ ಇದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ? ಪವರ್ನ ಯಾರು ತಂದರು? ಸಿಂಶಾದಿಂದ ಇದು ಮಾಡಿಬಿಟ್ಟು ಪವರ್ ತಂದರು ಯಾರು? ಇಡೀ ಏಷ್ಯಾಕ್ಕೆ ಮೊದಲನೇ ಬಾರಿ ಬೆಂಗಳೂರಿಗೆ ಪವರ್ ಬಂದಿದ್ದು. ಅಂಥ ಕೆಲಸ ಏನಾಗಿದೆ? ಈ ಕಂಪ್ಯಾರಿಸನ್ ಮಾಡೋಂಥವ್ರಿಗೆ ಏನು ಹೇಳ್ತೀರಾ ಅಂತ? ಕಂಪ್ಯಾರಿಸನ್ ಮಾಡಬಾರ್ದು, ತಪ್ಪದು. ಕಂಪ್ಯಾರಿಸನ್ ಮಾಡೋದೇ ಮೂರ್ಖತನ ನನ್ನ ಪ್ರಕಾರ. ಅವ್ರ ಪೀರಿಯಡಲ್ಲೇ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಯಾರು ಮಹಾರಾಜರ ಕೈಲೇ. ಅವ್ರಿಗೆ ಸಂಪೂರ್ಣ ಅಧಿಕಾರ ಅವ್ರ ಕೈಲೇ ಇತ್ತು, ಇಡೀ ರಾಜ್ಯದ ಎಲ್ಲ ಇದು ಅವ್ರ ಕೈಲೇ ಇತ್ತು. ಇಲ್ಲಿ ಪ್ರತಿನಿಧಿ ಅಷ್ಟೇ, ಮುಖ್ಯಮಂತ್ರಿ ಪ್ರತಿನಿಧಿ. ಅವನು ಕ್ಯಾಬಿನೆಟ್ ಮಿನಿಸ್ಟ್ರು ಪರ್ಮಿಷನ್ ತಗೋಬೇಕು, MLAಗಳು ಪರ್ಮಿಷನ್ ತಗೋಬೇಕು, ಬಡ್ಜೆಟ್ ಅಲೋಕೇಶನ್ ತಗೋಬೇಕು, ನೋಡ್ಕೊಂಡು ಮಾಡಬೇಕು. ಹಂಗೆ ಅದನ್ನು ನಾನು ಈ ಮಹಾರಾಜರ ಜೊತೆ ಕಂಪೇರ್ ಮಾಡೋಕ್ಕಾಗತ್ತಾ? ಆಗಲ್ಲ. ಈಸ್ ಓನ್ಲಿ ಜನಪ್ರತಿನಿಧಿ. ಅವ್ರ ಪೀರಿಯಡಲ್ಲಿ ಹಂಗೆ ನೋಡಿದ್ರೆ ಎಲ್ಲ ಮುಖ್ಯಮಂತ್ರಿಗಳಿಗಿಂತ ಜಾಸ್ತಿ ಇವ್ರ ಪೀರಿಯಡಲ್ಲಿ ಕೆಲಸ ಆಗಿದೆ. ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಪ್ರತಿ ಬಾರಿ ಅವರು ಹೇಳುವಂಥದ್ದು ಮಾರಾಣಿ ಕಾಲೇಜ್ ಕಟ್ಟಿದೆ, ಜಯದೇವ ಹಾಸ್ಪಿಟಲ್ ನಮ್ಮ ಕಾಲದಲ್ಲಿ ಆಯಿತು, ರಸ್ತೆಗಳ ಅಭಿವೃದ್ಧಿ ಆಗಿದೆ, ಮೈಸೂರಿಗೆ 1000 ಕೋಟಿ ಅನುದಾನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಸರ್, ಅದಂತೂ ಈಗ ಕಳೆದ ಮೊದಲನೇ ಬಾರಿ CM ಸಿದ್ದರಾಮಯ್ಯನವ್ರು ಆಗಿದ್ರಲ್ಲ, ಆ ಟೈಮ್ನಲ್ಲಿ ಮಾಡಿದ ಸಿದ್ದರಾಮಯ್ಯನವರೇ ಬೇರೆ, ಈಗಿನ ಸಿದ್ದರಾಮಯ್ಯನವರೇ ಬೇರೆ ಆಗ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಅವತ್ತಿನ 5 ವರ್ಷದಲ್ಲಿ ಇವತ್ತು ಮೈಸೂರಿನಲ್ಲಿ ಹೇಳ್ಕೊಳಕ್ಕಾಗದೇ ಇರೋ ರೀತಿಲಿ ವಾಸು ಅವರು ಏನೇನು ಜೊತೆಗೆ ಸೇರ್ಕೊಂಡು ಇವತ್ತು ಮೈಸೂರು ಹೇಳ್ಕೊಳಕ್ಬಾರ್ದು ಅದನ್ನು ಆ ರೀತಿ ಕೆಲಸ ಆಗಿದೆ. ಆದರೆ ಈಗ 2.5 ವರ್ಷದಲ್ಲಿ ಇದೆಯಲ್ಲ, ಇವತ್ತೊಂದು ಚಿಕ್ಕ ಮಗುನೂ ಆಡ್ಕೊತಾ ಇದೆ ಈ ಅಧಿಕಾರಿಕ ಕಿಚ್ಚಾಟ. ಅವಾಗ ಕುಮಾರಸ್ವಾಮಿ ಬಿಲ್ಡರ್ ಹೇಳ್ತಾಯಿದ್ರು ಎಲ್ಲರೂ
ಕುಮಾರಸ್ವಾಮಿ ಅಧಿಕಾರ ಕೊಡಲಿಲ್ಲ ಅಂತ ಅಂದ್ಬಿಟ್ಟು. ಇವತ್ತು ಒಂದು ಚಿಕ್ಕ ಮಗುನೂ ಮಾತಾಡ್ತಾ ಇದ್ದೆ, ಇವತ್ತು ಈ ಕಚ್ಚಾಟ ನಡೀತಾ ಇದೆ. ಡೆಲ್ಲಿ ಬೆಂಗಳೂರು ಅಂತ ಏನು ನಡೀತಾ ಇದೆ? ನಡೀತಾ ಇಲ್ಲ. ಆ ಒಂದು ಹಸ್ತಾಂತರದ ಈ ಕಚ್ಚಾಟದಲ್ಲಿ ಅಭಿವೃದ್ಧಿನೇ ನಿಂತೋಗ್ಬಿಟ್ಟಿದೆ. ಒಡೆಯರು ಮಹಾರಾಜರು ಬಗ್ಗೆ ನಾವೆಲ್ಲ ಯಾರೂ ಮಾತಾಡೋಂಗಿಲ್ಲ. ಇವತ್ತು ನಮ್ಮ ಸೀನಿಯರ್ ಸಿಟಿಸನ್ಗಳು ಹೇಳ್ತಾ ಇದ್ದಾರೆ, ಅವ್ರನ್ನ ನಾವೇನು ಇವತ್ತು ನಾವು ಗಂಗೋತ್ರಿ ಮೈಸೂರು ಅಂತಂದರೆ ಮಹಾರಾಜರು ನೆನ್ಕೋತಾ ಇದ್ದೀವಿ. ಅದನ್ನು ನಾವೇನು ಕಂಪ್ಯಾರಿಸಮ್ ಮಾಡೋಂಗಿಲ್ಲ. ಅದರಲ್ಲಿ ಎರಡು ಮಾತಿಲ್ಲ ಸರ್. ಸರ್ ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀರಿಯಡಲ್ಲಿ ಒಡೆಯರ್ ಕಾಲದಲ್ಲಿ ಆದಂಥ ಅಭಿವೃದ್ಧಿ ಮೈಸೂರಿಗೆ ಸಾಕಷ್ಟು ಕೊಡುಗೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಆಗ್ಬೋದು, ಕೇರ್ ಹಾಸ್ಪಿಟ್ಲ್ ಆಗ್ಬೋದು, ಮಹಾರಾಜ್ ಕಾಲೇಜ್ ಆಗ್ಬೋದು, ಯುವರಾಜ್ ಕಾಲೇಜ್ ಆಗ್ಬೋದು, ಬೇರೆ ಇನ್ನಿತರ ಅಭಿವೃದ್ಧಿ ಕೆಲಸಗಳನ್ನು ಸಾಕಷ್ಟು ಮಾಡಿದ್ದಾರೆ. ಆದರೆ ಕಂಪ್ಯಾರಿಸನ್ ಮಾಡೋದು ತಪ್ಪು. ಅವ್ರ ಪೀರಿಯಡಲ್ಲಿ ಏನಾಗಬೇಕು ಅದಾಗಿದೆ. ಸಿದ್ದರಾಮಯ್ಯನ ಪೀರಿಯಡಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗಿದೆ. ಏನು ಮಾಣಿಸ್ ಕಾಲೇಜ್ ಹಾಕಿದೆ, ಜಯದೇವ್ ಹಾಸ್ಪಿಟ್ಲ್ ಆಗಿದೆ, ಕೇರ್ ಹಾಸ್ಪಿಟ್ಲಲ್ಲಿ ಒಳ ರೋಗಿಗಳ ಹಾಸ್ಪಿಟ್ಲು, ಇನ್ನು ಈ ಕಡೆ ಕ್ಷಯರೋಗ ಹಾಸ್ಪಿಟ್ಲ್ ಕಡೆ ಕೂಡ ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಆಗಿದೆ, ಕೊಟ್ಟಿದ್ದಾರೆ. ಬಟ್ 2013ರಿಂದ 2018 ಗಂಟ ಆ ಪೀರಿಯಡಲ್ಲಿ ಆಗಿರೋ ಕೆಲಸ ಈಗ ಆಗಿಲ್ಲ. 2024ರಿಂದ ಈ ಕಾಲದಲ್ಲಿ ಹೆಚ್ಚಿನ ಅಭಿವೃದ್ಧಿ ನಾವು ಕಾಣಿಲ್ಲ. ಬಟ್ ಆ ಕಾಲದಲ್ಲಿ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಗಳನ್ನು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಸಹ ಕೊಟ್ಟಿದ್ದಾರೆ. ಇದು ಇತಿಹಾಸ. ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾನು ಕುಮಾರ್ ಅಂತ. ಈಗ ಮೈಸೂರು ಅಭಿವೃದ್ಧಿ ಮಾಡಬೇಕಾದ್ರೆ ಈಗ ಮಹಾರಾಜರಿಗೂ ಮತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇಬ್ಬರಿಗೂ ಈಕ್ವಲ್ ಮಾಡೋಕ್ಕಾಗಲ್ಲ. ಮಹಾರಾಜರೇ, ಸಿದ್ದರಾಮಯ್ಯರೇ. ಇತಿಹಾಸದಲ್ಲಿ ಮಾಡಿದ್ದೆಲ್ಲ ಮಹಾರಾಜರೆಲ್ಲ ಮಾಡಿದ್ದಾರೆ. ಅಂದರೆ ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದಾರೆ. ಇದು ಈಗ ಸಿದ್ದರಾಮಯ್ಯವ್ರು ಮಾಡ್ತಾ ಇರೋದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಇವರು ವೈಜ್ಞಾನಿಕವಾಗಿ ಮಾಡಿ ಯಾವ ರೀತಿ ಇರಬೇಕು ಮೈಸೂರು, ಯಾವ ರೀತಿ ಡೆವಲಪ್ ಆಗಬೇಕು ಅಂದ್ಬಿಟ್ಟು ಫ್ಯೂಚರ್ ಪ್ಲ್ಯಾನ್ ಆಗಿ ಮಾಡಿ. ಈಗ ಉದಾಹರಣೆಗೆ ಈಗ ಮೈಸೂರು ಕೋರ್ಟ್ ಇದೆಯಲ್ಲ, ರೋಡ್ ನೋಡಿ ಎಲ್ಲ ಯಾವ ರೀತಿ ಇದೆ. 50 ವರ್ಷ ಆದರೂ ಅದು ಇನ್ನೂ ಇಂಪ್ಲಿಮೆಂಟ್ ಜನಸಾಗರಣೆ ಆದ್ರೂ ಹೆಚ್ಚಿಗೆ ಆದ್ರೂ ವೈಜ್ಞಾನಿಕವಾಗಿರುತ್ತೆ. ಈಗ ಮಾಡ್ತಾ ಇರೋದು ಅಭಿವೃದ್ಧಿ ಎಲ್ಲ ಅವೈಜ್ಞಾನಿಕವಾಗಿ. ಈಗ ಮೈಸೂರು ಈಗ ಬೃಹತ್ ಮೈಸೂರು ನಗರ ಪಾಲಿಕೆ ಆಗಬೇಕು, ಆಗ್ತಾಯಿಲ್ಲ. ಮತ್ತು ಮೈಸೂರು ಈಗ ಮೂಡ ಪ್ರಾಧಿಕಾರ ಅಂತ ಮಾಡಿದ್ರು. ಅವೆಲ್ಲ ಫ್ಯೂಚರ್ ಪ್ಲ್ಯಾನ್ ಆಗಿ 20 ಇಯರ್ಸ್ ಬ್ಯಾಕ್. 20 ಇಯರ್ಸ್ ಫ್ಯೂಚರ್ನ ಇದು ನೋಡ್ಕೊಂಡು ಡೆವಲಪ್ ಮಾಡಬೇಕು. ರೋಡೇ ಆಗಲಿ, ಅಭಿವೃದ್ಧಿ ಆಗಲಿ, ಇದನ್ನೇ ಆಗಲಿ ಎಲ್ಲ ಮಾಡಬೇಕು. ಈಗ ಸಿದ್ದರಾಮಯ್ಯ ಸಾಹೇಬರು ಅವರು ಸುಮಾರು ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಕೆಲವೆಲ್ಲ ಈಗ ಮೈಸೂರಿಗೆ ನಮ್ಗೆ IIT ಬರಬೇಕು ಅಂದರೆ ಅವರೇ ಕಾರಣ. IITನ ನಮ್ಗೆ ಬರೋದು ಮೈಸೂರಿಗೆ ತಪ್ಪಿಸಿ ಬೇರೆ ಇದಕ್ಕೆ ಹೋಗ್ತಾ. IIT ಬಂದಿರೋ ನಮ್ಮ ಮೈಸೂರು ಉದ್ಯೋಗ ಅದು ಎಲ್ಲ ಸೃಷ್ಟಿಯಾಗೋದು, ಇದೆಲ್ಲ ಆಗೋದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಆಮೇಲೆ ಈಗ ನಮ್ಮ ಮೈಸೂರು ಇನ್ನೂ ಡೆವಲಪ್ ಆಗಬೇಕು ಅಂದರೆ ಈಗ ಏರ್ಪೋರ್ಟ್ ಇದೆಯಲ್ಲ, ಏರ್ಪೋರ್ಟ್ ನೋಡಿ ಅದು ವಿಸ್ತೀರ್ಣ ಆಗಬೇಕು. ವಿಸ್ತೀರ್ಣ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಇಲ್ಲಿ ಅಧಿಕಾರಿಗಳೇ. ಮತ್ತು ನಮ್ಮದು ಸ್ಮಾರ್ಟ್ ಸಿಟಿ ಆಗಬೇಕು ಅಂದರೆ ನಮ್ಮದು ಬ್ಲ್ಯಾಕ್ ಸಿಟಿ ಆಗ್ಬಿಟ್ಟಿದೆ ಮೈಸೂರು. ಈಗ 5 ನಮ್ಮ ಕರ್ನಾಟಕದಲ್ಲಿ 5 ಸಿಟಿ ಸೆಲೆಕ್ಟ್ ಆಗಿಬಿಟ್ಟು ಸ್ಮಾರ್ಟ್ ಸಿಟಿಗೆ 5,000 ಕೋಟಿ ಕೊಟ್ಟಿದ್ದಾರೆ. ನಮ್ಮದು ಯಾಕಾಗಿಲ್ಲ ಅಂದರೆ ನಮ್ಮದು ಬ್ಲ್ಯಾಕ್ ಲಿಸ್ಟಲ್ಲಿದೆ. ಬ್ಲ್ಯಾಕ್ ಲಿಸ್ಟಲ್ಲಿ ಅಂದರೆ ಆಡಳಿತ ಮಂಡಳಿ ನಮ್ಮ ಇಲ್ಲಿ ಸರಿಯಾಗಿ ಆಡಿಟ್ ವರದಿ ಕೊಡದೇ ಇರೋದಕ್ಕೋಸ್ಕರ ಬ್ಲ್ಯಾಕ್ ಲಿಸ್ಟಲ್ಲಿರೋದ್ರಿಂದ ಸ್ಮಾರ್ಟ್ ಸಿಟಿ ವಂಚಿತ ಆದ್ದರಿಂದ ನಮ್ಮದು ಇಂಪ್ಲಿಮೆಂಟೇ ಆಗಿಲ್ಲ. ಯಾಕೆ ಸ್ಟಾರ್ಟಪ್ ಮೈಸೂರು ಅಂತ ಮಾಡಿದ್ರೆ ಡಿಜಿಟಲ್ ಎಲ್ಲ ಆಗುತ್ತೆ. ಒಳ್ಳೆ ಇಂಪ್ಲಿಮೆಂಟ್ ಮಾಡ್ಬೋದು. ನಮ್ಮದೇ ಮೈಸೂರು ನಗರನ ಪ್ಯಾರಿಸ್ ಮಾಡ್ಬೋದು. ಆ ರೀತಿ ಇದೆ. ಆದರೆ ಅವೈಜ್ಞಾನಿಕವಾಗಿ ಮಾಡ್ಕೊಬಂದ್ಬಿಟ್ಟು ಎಲ್ಲ ವೈಜ್ಞಾನಿಕವಾಗ್ತಾಯಿಲ್ಲ. ನಿಜವಾಗ್ಲೂ ಫ್ಯೂಚರ್ ಇಟ್ಕೊಂಡು ಸಿದ್ದರಾಮಯ್ಯ ಸಾಹೇಬರು ಈಗ 2 ವರ್ಷದಿಂದ ಏನೂ ಅಭಿವೃದ್ಧಿ ಆಗ್ತಾಯಿಲ್ಲ. ಭಾಗ್ಯ ಅಂತ ಎಲ್ಲ ಕೊಡ್ತಾಯಿದ್ದಾರೆ, ಅದು ಬಡವ್ರಿಗೆ ಸಿಗ್ತಾಯಿಲ್ಲ, ಉಳ್ಳವರಿಗೆ ಸಿಗ್ತಾ ಇರೋದ್ರಿಂದ ಅಭಿವೃದ್ಧಿಗೆ ಹಣನ ಒದಗಿಸ್ಕೊಳ್ದೇ ಆಗ್ತಾ ಇರೋದು ಇದೇ ಕಾರಣ. ಅದರಿಂದ ದಯವಿಟ್ಟು ಅಭಿವೃದ್ಧಿ ಕಡೆ ಸಿದ್ದರಾಮಯ್ಯ ಸಾಹೇಬರು ಅಭಿವೃದ್ಧಿ ಕಡೆ ಕೊಟ್ಟರೆ ಇನ್ನೂ ಮೈಸೂರು ಅಭಿವೃದ್ಧಿ ಆಯ್ತದೆ. ಮತ್ತು ಈಗ ಸಿದ್ದರಾಮಯ್ಯ ಮತ್ತು ಇವರು ಅದು ಹೇಳೋದು ತಪ್ಪು. ದಯವಿಟ್ಟು ಆಮೇಲೆ ನಮ್ಮದೆಲ್ಲ ಇದು ರಿಂಗ್ ರೋಡ್ ಇದೆಯಲ್ಲ, ಔಟ್ ಇನ್ ರಿಂಗ್ ರೋಡ್ ಬರಬೇಕು. ಈ ರಿಂಗ್ ರೋಡ್ ಆಗಿದೆ. ಔಟ್ ಇನ್ ರಿಂಗ್ ರೋಡ್ ಬಂದಾಗ ಆಗ ನಮ್ಮ ಮೈಸೂರನ್ನ ಈಗ ವಾಹನಗಳಾಗಲಿ ಏನೇ ಆಗಲಿ ಜನದ ಅಭಿವೃದ್ಧಿಗೆ ಜನದಟ್ಟಣೆಗೆ ಕಡಿಮೆ ಆಗುತ್ತೆ. ಅದನ್ನೆಲ್ಲ ಮಾಡಬೇಕು. ಮತ್ತು ವಿಸ್ತೀರ್ಣ ಮಾಡಬೇಕು. ನಮ್ಮ ಏನು ರೈಲ್ವೆ ಅದೆಲ್ಲ ವಿಸ್ತೀರ್ಣ ಮಾಡಬೇಕು. ಅದನ್ನೆಲ್ಲ ವಿಸ್ತೀರ್ಣ ಮಾಡಬೇಕು. ಮತ್ತು ನಮ್ಮ ಕಡ್ಕೊಳ ಇದೆ, ಮತ್ತು ನಮ್ಮ ನಾಗನಹಳ್ಳಿದು ಅದು ರೈಲ್ವೆದು ಇದು ಆಗ್ತು. ಅವೆಲ್ಲ ಇದನ್ನೆಲ್ಲ ಮಾಡಿದ್ರೆ ಡೆವಲಪ್ ಆಗಿ ಇದೆಲ್ಲ ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡೋಕ್ಕಾಗೋಲ್ಲ ಸಾಹೇಬರು. ಈಗ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಯತೀಂದ್ರ ಸಾಹೇಬ್ರಿಗೆ ಹೇಳೋದಂದರೆ ಇದಕ್ಕೆ ಅಭಿವೃದ್ಧಿಗೆ ಇನ್ನೊಂದು ಸ್ವಲ್ಪ ಒತ್ತು ಕೊಟ್ಟು ಇನ್ನೂ ಹೆಚ್ಚಿನ ಮೈಸೂರನ್ನೇ ಆಗಲಿ ಇದನ್ನು ನಮ್ಮ ಕರ್ನಾಟಕನೇ ಆಗಲಿ ಡೆವಲಪ್ ಮಾಡಬೇಕು ಅಂತ
ನಾನು ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವ್ರಿಗೆ ನಾನು ಕೇಳ್ಕೊತೀನಿ. ಆದರೂ ಮಾಡಿದ್ದಾರೆ, ಆದರೆ ಇವ್ರಿಗೆ ಕಂಪೇರ್ ಮಾಡೋಕ್ಕಾಗೋಲ್ಲ ಸರ್. ಯಾರಿಗೆ ನಮ್ಮ ಮಹಾರಾಜರು ವೈಜ್ಞಾನಿಕವಾಗಿ ಟೆಕ್ನಿಕಲ್ಲಾಗಿ ಮಾಡಿದ್ದಾರೆ. ಈಗೆಲ್ಲ ಆಗ್ತಾಯಿರೋದು ಅವೈಜ್ಞಾನಿಕವಾಗಿ ಆಗ್ತಾಯಿದೆ. ದಯವಿಟ್ಟು ವೈಜ್ಞಾನಿಕವಾಗಿ ಮಾಡಿದ್ರೆ ನಮ್ಮದು ಇನ್ನೂ ಸೂಪರ್ ಮೈಸೂರು ಮಾಡಿ ಪ್ಯಾರಿಸ್ ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮಹಾರಾಜರು ಮಾಡಿದ ಕೆಲಸಗಳು ಕೂಡ ದೂರದೃಷ್ಟಿ ಇತ್ತು. ಒಂದು ಕೆಲಸ ಮಾಡಿದ್ರೆ ಒಂದು 30 ವರ್ಷ 40 ವರ್ಷ 100 ವರ್ಷಗಳ ದೂರದೃಷ್ಟಿ ಇತ್ತು. ಇವತ್ತಿನ ಕೆಲಸಗಳು ಯಾವ ರೀತಿಯಾಗಿದೆ ಅಂತ? ಇವತ್ತಿನ ಕೆಲಸ ಯಾವ ರೀತಿಯೂ ಇಲ್ಲ ಸರ್. ನೋಡಿ, ಈಗ ಒಂದು ವಿಷಯ ಹೇಳ, ಈಗ ಹಿರಿಯ ನಾಗರಿಕರು ಹೇಳ್ದಂಗೆ ಮಹಾರಾಜರ ಪ್ರತಿಮೆಗಳು ಎಲ್ಲೆಲ್ಲೂ ಮೂಲಲೈತೆ. ಮಹಾರಾಜರ ಫೋಟೋ ಎಲ್ಲರೂ ಸುಮಾರು ಮನೆಗಳೆಲ್ಲ ಮಡಿಕೊಂಡು ರೆಡಿ ಕರ್ನಾಟಕದಲ್ಲಿ. ನಾವು ಹಂಗಂತ ಬೇರೆಯವ್ರ ಫೋಟೋನ ಮಡಿಕೊಳ್ಳೋಕ್ಕಾಗ್ತದ? ಮಹಾರಾಜರೇ ನಮ್ಮ ಮುಖ್ಯಮಂತ್ರಿನೇ. ಅದನ್ನು ನೀವು ಕಂಪೇರ್ ಮಾಡೋಕ್ಕಾಗಲ್ಲ. ಮಹಾರಾಜರನ್ನ ಯಾವತ್ತೂ ನಾವು ಅಳ್ಗಳಿಬಾರ್ದು. ಅವರು ನಮಗೆ ಇವತ್ತು ಕೊಟ್ಟಿರೋಂಥ ಕೊಡುಗೆನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ನಮ್ಮ ಇತಿಹಾಸದಲ್ಲಿ ನಾವು 1 ಎಕರೆ ಜಮೀನು ಯಾರಿಗಾದ್ರೆ ದಾನ ಕೊಡೋಕ್ಕಾಗದ ನಾವು? ಅಂಥದ್ರಲ್ಲಿ ಇಷ್ಟಂತ ಎಕರೆ ಜಮೀನು ಅವ್ರು ದಾನ ಕೊಟ್ಟರು ಅವ್ರನ್ನೇ ಸರಿಯಿಲ್ಲ ಅಂತ ಇಂಥ ಹೇಳೋ ಜನಕ್ಕೆ ನಾವು ಎಂಥ ಮುಟ್ಟಾಳ್ರು ಅಂತ ಹೇಳ್ತೀವಿ ನಾವು ಅಷ್ಟೇ. ನಿಜವಾದ ಸುಳ್ಳು ಅದು. ಇಡೀ ಕರ್ನಾಟಕ ಜನತೆನೇ ನೋಡಿ, ಇಡೀ ಯಾವ ದೇಶಕ್ಕೆ ಹೋಗಿ ಕೇಳಿದ್ರು ಅದನ್ನೇ ಹೇಳೋದು. ಇಲ್ಲಿ ಕೊಡುಗೆ ಕೊಟ್ಟಿದ್ದಾರಲ್ಲ, ಇಲ್ಲಿ ಈ ಕೊಡುಗೆನ ಯಾವನು ಈಗ 2 ಕುಂಟೆ ಜಾಗ ಕೊಡು ಅಂದರೆ ಯಾವನು ಕೊಡೋಲ್ಲ. ಬರೀ 1 ಅಡಿ ಕೊಡು ಅಂದರೆ ಜಗಳಕ್ಕೆ ನಿಂತ್ಕೋತಾರೆ. ಅಂಥದ್ರಲ್ಲಿ ಇವತ್ತು ಕೊಟ್ಟಿರೋಂಥ ಕೊಡುಗೆನ ಮಹಾರಾಜರು ಅಂತಲೇ ನಾನು ಇದು ಅನ್ನೋಕ್ಕಾಗದ ಅವ್ರನ್ನ. ಮಹಾರಾಜರೇ ಸಿದ್ದರಾಮಯ್ಯನೇ ಇಷ್ಟೇ ಸಾರಿ, ಇನ್ನೇನಿಲ್ಲ ಇಲ್ಲಿ. ಅಂದರೆ ಎಲ್ಲ ಒಂದು ಕಡೆ ಮಾದೇವಪ್ಪ ಇರ್ಬೋದು, ಅವ್ರ ಪುತ್ರ ಇರ್ಬೋದು, ಓಲೈಕೆಗೆ ಈ ರೀತಿ ಮಾತಾಡ್ತಾ ಇದ್ದಾರೆ ಹೇಗೆ ಅಂತ ಸರ್? ಓಲೈಕೆಗೆ ಮಾಡ್ತಾ ಇರೋದು. ನಾವು ಮೇಲೆ ಅಂದ್ಕೊಂಡು ಹೋಗಿ ಅವ್ರವ್ರು ಕೂತ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ ಅದರಲ್ಲಿ. ನೀವು ಇವ್ರು ಕೇಳಿದ್ರೆ ಅವ್ರಿಗೆ ಹೇಳೋದು, ಅವ್ರು ಕೇಳಿದ್ರೆ ಹೇಳೋದು. ಅದರಿಂದ 2 ವರ್ಷದಿಂದ ಯಾವ ಅಭಿವೃದ್ಧಿ ಕೆಲಸಗಳು ಮೈಸೂರಲ್ಲಿ ಆಗಿಲ್ಲ. ಇದೇ ಕೆಲಸನ ಅವರು ಕರೆಕ್ಟಾಗಿ ಕೆಲಸ ಮಾಡಿದ್ದಿದ್ರೆ ಇನ್ನೂ ಹೆಸರು ಇವ್ರಿಗೆ ಬತ್ತಿತ್ತಲ್ಲ, ಸಿದ್ದರಾಮಯ್ಯನವ್ರಿಗೆ. ನನ್ನೂರು ನನ್ನ ತವರು ನಾನು ಮಾಡಬೇಕು ಅಂತಿತ್ತು ತಾನೆ ಅವ್ರಿಗೆ. ಏನು ಮಾಡಿದ್ದಾರೆ ಈಗ 2 ವರ್ಷದಿಂದ ತೋರಿಸಿಲಿ? ಏನೂ ಇಲ್ಲ. ಬರೀ ಅವ್ರಿಗೆ ಕಚ್ಚಾಡ್ತಾರೆ, ಇವ್ರು ಕಚ್ಚಾಡ್ತಾರೆ, ಇಲ್ಲೋಯ್ತಾರೆ ಅಲ್ಲೋಯ್ತಾರೆ ಅಷ್ಟೇ. ಇದ್ರ ಬಿಟ್ಟು ಮಹಾರಾಜರಿಂದ ನೀವು ಇಲ್ಲಿಗೆ ತರಲೇಬೇಡಿ. ಇಲ್ಲಿಗೆ ಮಹಾರಾಜರು ಸಿದ್ದರಾಮಯ್ಯ. ನೀವೇನು ಹೇಳ್ತೀರಾ ಸರ್? ನಾವೇನು ಹೇಳೋಕ್ಕಾಗತ್ತೆ ಮಹಾರಾಜರ ಬಗ್ಗೆ? ನಾವೇನೋ ಮಾತಾಡೋಂಗಿಲ್ಲ. ಇವರು ಸಿದ್ದರಾಮಯ್ಯವರು ಏನೋ ಅಭಿವೃದ್ಧಿ ಮಾಡಿದೆ ಅಂದರೆ, ಈಗ ಆಲ್ರೆಡಿ ಹೇಳಿದ್ರು DC ಆಫೀಸ್ ಎಲ್ಲ ಮಾಡಿದೆ ಅಂತ. DC ಆಫೀಸ್ ಮಾಡಿದ್ರೆ ಅಲ್ಲಿ ಕ್ಲೀನ್ನೆಸ್ಸೇ ಇಲ್ಲ. ಈ ತಾಲೂಕು ಆಫೀಸ್ ಮಾಡಿದ್ದಾರೆ, ಅಲ್ಲಿ ನೋಡ್ರೆ ಬಾತ್ರೂಮು ಇದೆಲ್ಲ ಅಷ್ಟು ಮಾಡಿದ್ದಾರೆ. ಇದನ್ನು ಮೇಂಟೆನ್ಸ್ ಮಾಡಲ್ಲ. ಅದೇ ಮಹಾರಾಜ ಇದೆ DC ಆಫೀಸ್, ಹಳೆ DC ಆಫೀಸ್ ಇದ್ದಾಗ ಎಷ್ಟು ನೀಟಾಗಿತ್ತು. ಜನಗಳು ಬಂದರೆ ಹೋಗಿ ಬಂದ 3 ಜನ. ಈಗ ಎಲ್ಲ ಪೇಷಂಟ್ಗಳು ಶುಗರ್ ಪೇಷಂಟ್ಗಳೆಲ್ಲ ಬರ್ತಾರೆ. ಒಂದು ಸತಿ ಯೂರಿನ್ ಪಾಸ್ ಮಾಡಬೇಕು, ಅಲ್ಲಿ ಹೋಗ್ಬೇಕು ಅನ್ನೋ ಗಬ್ಬು ಹೊಡಿತದೆ. ಅದನ್ನು ನೀಟ್ನೆಸ್ ಅದನ್ನು ಮಾಡಿಲ್ಲ. ಯಾವುದೇ ಯಾರು ಕಂಪೇರ್ ಮಾಡಬೇಕು ಅಂದರೆ ಮಹಾರಾಜರೇ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ಅಲ್ಲಿ ಇಂಥದ್ದು ಮಾಡಿದ್ರೆ ಇಂಥದ್ದು ಆಗುತ್ತೆ ಅನ್ನೋದು ಇದಿತ್ತು. ಇವ್ರಿಗೆ ಹಿಂದೆ ಒಂದು ಇದನ್ನು ಮಾಡೋಕ್ಕೂ ಕಷ್ಟ ಅವರು. ಅಂದರೆ ಇವರು ರಾಜಕೀಯ ಉದ್ದೇಶಕ್ಕೋಸ್ಕರ ನಾನು ಸೀಟಿಗೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಎಲ್ಲ ಪ್ರತಿಯೊಬ್ಬರೂ ಒಂದು ಅಭಿವೃದ್ಧಿ ಮಾಡ್ಬೇಕಂದ್ರೆ ವಿರೋಧ ಪಕ್ಷದವರಲ್ಲಿ ಒಂದು ಏನೇ ಒಂದು ಹೇಳಿದ್ರೆ ಇವ್ರು ಮಾಡಲಿ ಒಂದು ಇದು ಮಾಡೋಂಗಂತ ಅವರು ಕೈ ಜೋಡಿಸಲ್ಲ. ಸುಮ್ಮನೆ ಇವ್ರು ಇದಕ್ಕೆ ಆಸೆ ಪಟ್ಕೊಂಡು ಮಹಾರಾಜನ ಕಂಪೇರ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಹೋಗಿ ತಮ್ಮನ್ನು ತಾವೇ ತುಳ್ಕೊತಾ ಇದ್ದಾರೆ. ಮಹಾರಾಜರು ಯಾವುದೇ ಪ್ರತಿಫಲ ಅಪೇಕ್ಷೆಗಳಿಲ್ಲದೆ ಕೆಲಸವನ್ನು ಮಾಡಿದ್ರು ಅಂತ? ಹೌದು ರೀ. ಅವರು ನನಗೆ 76 ವರ್ಷ. ನಾನು ಇಲ್ಲೇ ಬನ್ಮಯಸ್ ಕಾಲೇಜ್ನಲ್ಲೇ ಓದಿದ್ದು, ಮೈಸೂರಿನಲ್ಲೇ ಹೆಚ್ಚು ವಿದ್ಯಾಭ್ಯಾಸ. ಹಾಗಾಗಿ ನಾನು ನೋಡಿರೋ ಬಗ್ಗೆ ಮಹಾರಾಜರು ಪ್ರತಿಯೊಂದು ರಂಗದಲ್ಲೂ ಕೂಡ ಆರೋಗ್ಯ, ಶಿಕ್ಷಣ, ವಿದ್ಯೆ ಮತ್ತು ವ್ಯವಸಾಯ ಅಭಿವೃದ್ಧಿ, ನೀರಾವರಿ ಸೌಲಭ್ಯಗಳು ಇಂಥದರಾಗಿ ಅಭಿವೃದ್ಧಿ ಕೆಲಸಗಳನ್ನ ಭಾಳ ಮಾಡಿದ್ದಾರೆ. ಮತ್ತು ಅವರ ಕೊಡುಗೆ ಕೂಡ ಅವರ ಆಸ್ತಿಯಿಂದನೇ ಇವೆಲ್ಲ ಆಗಿರೋದು, ಅಭಿವೃದ್ಧಿ ಆಗಿರೋದು. ಸ್ವಂತ ಆಸ್ತಿನೇ ಬಿಟ್ಟು ಮಾಡಿದ್ದಾರೆ. ಸ್ವಂತ ಹಣನೂ ಕೂಡ ಬಂಡವಾಳವಾಗಿ ಕನ್ನಂಬಾಡಿ ಕಟ್ಟೋಕ್ಕೆ ಹಾಕಿದ್ದಾರೆ. ಹಾಗಾಗಿ ಅಂಥವ್ರನ್ನ ಈಗಿನ ರಾಜಕಾರಣಿಗಳು ಯಾವನೇ ಆಗಿರಲಿ ಅವ್ರಿಗೂ ಇವ್ರಿಗೂ ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗದೆ ತಪ್ಪು. ಅದು ಶುದ್ಧ ಮೂರ್ಖತನ ಅಷ್ಟೇ. ನೀವೇನು ಹೇಳ್ತೀರಾ ಸರ್? ಸರ್ ನಮಸ್ಕಾರ. ಒಂದು 100 ವರ್ಷದ ಇತಿಹಾಸಗಳನ್ನ ನಾವು ಅಂಕಿಅಂಶ ಕೊಟ್ಟು ಮಾತಾಡಬೇಕು ಅಂತಂದರೆ ಮಹಾರಾಜರದು 100 ವರ್ಷದ ಹಿಂದೆ ಇರ್ಬೋದು, 100 ವರ್ಷ ಆದಮೇಲೆ ಇರ್ಬೋದು, ಅವ್ರ ಕೊಡುಗೆ ತುಂಬ ಇದೆ. ಯತೇಂದ್ರ ಸಿದ್ದರಾಮಯ್ಯನವ್ರು ಮಾತಾಡಿರೋದ್ರಲ್ಲಿ ಅನುಭವದ ಕೊರತೆ ಇರ್ಬೋದು, ಅದಕ್ಕೆ ಹಂಗೆ ಮಾತಾಡಿದ್ದಾರೆ. ಅದನ್ನೇ ನಾವು ಜಾಸ್ತಿ ಮಾತಾಡೋದ್ರಲ್ಲಿ ತಪ್ಪಿದೆ. ಮಹಾರಾಜರು ನೀವೇನು ಮಾಡಿದಿರಿ ಅಂತ ನಾನು ಕ್ವಶನ್ ಮಾಡೋದಾದರೆ, ನಾನು ವಿದ್ಯಾರ್ಥಿ ಆಗುತ್ತರಿಂದ ಪೇಪರ್ ಓದಿರೋದ್ರಲ್ಲಿ ನಾನು ತಿಳ್ಕೊಂಡಿರೋ ಪ್ರಕಾರದಲ್ಲಿ 100 ವರ್ಷದ ಹಿಂದೆ ಪ್ಲೇಗ್ ಬಂದು ಸತ್ತೋಗ್ಬಿಡ್ತಾಯಿದ್ರು ಜನಗಳು. ಆವಾಗ ಕೇರ್ ಹಾಸ್ಪಿಟ್ಲು ಅಂತ ಸ್ಥಾಪನೆ ಮಾಡಿದವರು ಮಹಾರಾಜರು. ಮಂಡ್ಯ ಜಿಲ್ಲೆಗಳಲ್ಲಿ ಊಟ ಇಲ್ಲದೇ ಪಾಪ ಜನಗಳು ಅಲ್ಲಿ ಇಲ್ಲಿ ಬಿದ್ರಕ್ಕಿಗಳನ್ನ ತಿಂತಾಯಿದ್ದ ಕಾಲದಲ್ಲಿ ಈ ಥರ ಆಗ್ತಾಯಿದ್ದಲ್ಲ ಅಂತೇಳಿ ವಿಶ್ವೇಶ್ವರಯ್ಯನವ್ರನ್ನ ಕರೆದು
ಈ ಜನಾಂಗಕ್ಕೆ ಅನ್ನ ಸಿಗಬೇಕು, ದುಡಿಮೆ ಸಿಗಬೇಕು, ಅಭಿವೃದ್ಧಿ ಆಗಬೇಕು, ಏನು ಮಾಡಬೇಕು ಅಂತ ಹೇಳಿದಾಗ ವಿಶ್ವೇಶ್ವರಯ್ಯನವರು ನೋಡಿ ಈ ನೀರೆಲ್ಲ ವೇಸ್ಟಾಗಿ ಹೋಗ್ತಾಯಿದೆ, ಒಂದು ಕಟ್ಟೆ ಕಟ್ಟಿ ಈ ಮಂಡ್ಯ ಜಿಲ್ಲೆಗೆ ನೀರು ಕೊಟ್ಟರೆ ರೈತರು ಅಭಿವೃದ್ಧಿ ಆಗ್ತಾರೆ, ಊಟ ಸಿಗ್ತದೆ, ಇಲ್ಲಿ ಅನ್ನ ಸಿಗ್ತದೆ. ಇಂಥ ಒಂದು ಕೆಲಸನ ನೀವು ಕೈಗೆ ಎತ್ಕೊಂಡ್ರೆ ಮಾಡ್ಬೋದು. ಇದ್ರ ಪ್ರಾಜೆಕ್ಟ್ ಎಷ್ಟಾಗುತ್ತೆ ಅಂತ ಕೇಳಿದಾಗ ಅವತ್ತಿನ ಕಾಲದಲ್ಲಿ ಲಕ್ಷಾಂತರ ರೂಪಾಯಿ ಅವರು ಹೇಳಿದಾಗ ಇದನ್ನು ನಾನು ಒದಗಿಸ್ತೀನಿ, ನೀವು ಇದನ್ನು ಪ್ರಾರಂಭ ಮಾಡಿ ಅಂತೇಳಿ ವಿಶ್ವೇಶ್ವರಯ್ಯನವ್ರಿಗೆ ಕಟ್ಟೆ ಕಟ್ಟೋದಕ್ಕೆ ಕೊಟ್ಟರು. ಇವತ್ತು ಆ ಕಟ್ಟೆ ಕಟ್ಟಲಾಗಿ ಇಡೀ ಮಂಡ್ಯ ಜಿಲ್ಲೆ ಅನ್ನ ಊಟ ಮಾಡ್ತಾಯಿದೆ. ಸರ್ಕಾರಗಳು ಮಾಡಿದ್ದೇನು ಅಂತ ಹೇಳಿದ್ರೆ ಅಂಥ ವೆಟ್ಲ್ಯಾಂಡನ್ನು ಅನ್ಯಕ್ರಂತ ಮಾಡಿ ಕಮರ್ಷಿಯಲ್ ಮಾಡಿ ಇವತ್ತು ಸರ್ಕಾರಕ್ಕೆ ವಹಿಸ್ಕೊತಾ ಇದ್ದಾರೆ. ಇದು ಸರ್ಕಾರದ್ದು ಬೇಜವಾಬ್ದಾರಿತನ, ಅದನ್ನು ಮೊದಲು ನಿಲ್ಲಿಸ್ಬೇಕು. ಎರಡನೇ ವಿಚಾರ, ನಾವು ಎಲ್ಲ ರೈತರು ಮಕ್ಕಳಾಗಿ ಬಂದಿದ್ದವರು, ನಾವು ಹಳ್ಳಿಯಿಂದ ಬಂದವರು. ಇವತ್ತು ಮೈಸೂರು ಯೂನಿವರ್ಸಿಟಿನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿ ಮೈಸೂರು ಯೂನಿವರ್ಸಿಟಿನೇ ನಾವು ಆಳ್ತಾ ಇದ್ದೀವಿ ಅಂತಂದರೆ 100 ವರ್ಷ ಕೆಳಗಡೆ ಇದು ಎಜುಕೇಷನ್ ಇಲ್ಲ ಅಂತ ಹೇಳಿದಾಗ ಬ್ರಿಟಿಷ್ನವ್ರ ಕಾಲದಲ್ಲಿ ಹೋಗಿ ನಾವು ಮಾತಾಡ್ಬೇಕಾದ್ರೆ ನಮಗೆ ವಿದ್ಯೆ ಇರಲಿಲ್ಲ. ಅಂಥ ಕಾಲದಲ್ಲಿ ಇದನ್ನು ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಎಜುಕೇಷನ್ನ ಕೊಟ್ಟರು. ಆ ಎಜುಕೇಷನ್ ಕೊಟ್ಟದ ಪರಿಣಾಮವಾಗಿ ಈ ಮೈಸೂರು ಯೂನಿವರ್ಸಿಟಿ ಈ ಮಟ್ಟಿಗೆ ಬೆಳೆದಿದೆ. ಇವತ್ತು ರಾಜಕಾರಣಿಗಳು ಯಾರೂ ಇಂಥದ್ದು ಮಾಡೋಕ್ಕಾಗಿಲ್ಲ. ಮೂರನೇ ವಿಚಾರ ನಿಮಗೆ ಹೇಳ್ತಾ ಇದ್ದೀವಿ, ಇವತ್ತು ಮೈಸೂರು ಯೂನಿವರ್ಸಿಟಿ ಇದನ್ನು ಮಾಡಲಾಗಿ ಅದನ್ನು ಕಂಪ್ಯಾರಿಸ್ ಮಾಡ್ಕೊಳ್ಳಿ. ಈಗ ವೆಟ್ಲ್ಯಾಂಡ್ನ ಕಮರ್ಷಿಯಲ್ ಮಾಡಿ ದುಡ್ಡನ್ನು ತಗೋತಾ ಇದ್ದಾರೆ. ಅದೇ ಯೂನಿವರ್ಸಿಟಿನ ಕಮರ್ಷಿಯಲ್ ಮಾಡಿದ್ರೆ ನಾವು ಆ ದುಡ್ಡನ್ನ ತಿನ್ನೋಕ್ಕಾಗುತ್ತಾ? ವಿದ್ಯೆ ಇದ್ದರೆ ನಾವು ಬೇರೆ ಹೋಗ್ಬೋದು. ಇದನ್ನು ಯಾಕೆ ಈ ರೀತಿ ರಿಸರ್ವೇಷನ್ನು ಇದನ್ನು ತರ್ತಾ ಇಲ್ಲ? ಮತ್ತು ಇವತ್ತು ರಿಸರ್ವೇಷನ್ ಹಾಕಿ ತಂದವರು ಮಹಾರಾಜರು, ಸರ್ಕಾರ ಅಲ್ಲ. ಸರ್ಕಾರ ತರೋಕ್ಕೂ ಮುಂಚೆ ಮಹಾರಾಜರು ತಂದರು. ಇಂಥ ಕೆಲಸಗಳು ಮಾಡಿರುವಾಗ ಮಹಾರಾಜರನ್ನ ಒಬ್ಬರ ವ್ಯಕ್ತಿಗೆ ನೀವು ಕಂಪೇರ್ ಮಾಡ್ಕೋತೀರಿ ಅಂತ ಹೇಳಿದ್ರೆ ಇದು ತಪ್ಪು. ಇದನ್ನು ಮಾತಾಡಬಾರ್ದು. ಮಹಾರಾಜರು ಕೊಟ್ಟಂಥ ಕೊಡುಗೆಗಳನ್ನ ಇವತ್ತು ಪಾಲಿಸೋದಕ್ಕಾಗದಿರೋಂಥ ಸರ್ಕಾರಗಳು ಬರ್ತಾಯಿದ್ದಾವೆ. ಹಾಗಾಗಿ ಮಹಾರಾಜರಿಗೆ ಹೆಂಗೆ ನೀವು ಕಂಪೇರ್ ಮಾಡ್ಕೋತೀರಾ? ಎರಡನೇ ಮಾತು ಕೇಳಿದ್ರಿ, ಸರ್ಕಾರ ಇವತ್ತು ಬರಬೇಕಾದ್ರೆ ಬೆಸ್ಟ್ ಚೀಫ್ ಮಿನಿಸ್ಟರ್ ಯಾರು ಅಂತ. ನಾನು ಈ ದೇಶದಲ್ಲಿ ತಿಳ್ಕೊಂಡಿರೋಂಥ ವಿಚಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಚೀಫ್ ಮಿನಿಸ್ಟರ್ ಅಂತ ಆದವರು ಒಬ್ಬರು ರಾಮಕೃಷ್ಣ ಹೆಗಡೆ, ಎರಡನೇವರು ಎಸ್.ಎಂ. ಕೃಷ್ಣ ಅವರು. ಅದು ವ್ಯಕ್ತಿತ್ವ ಬಗ್ಗೆ ಅಲ್ಲ. ಎಸ್.ಎಂ. ಕೃಷ್ಣ ಅವರು ಈ ರಾಜ್ಯಕ್ಕೆ ತಂದಂಥ ಕೊಡುಗೆ ಇವತ್ತು ಯಾವ ಚೀಫ್ ಮಿನಿಸ್ಟರ್ಕಲ್ಲೂ ತರೋಕ್ಕಾಗ್ತಾಯಿಲ್ಲ. ನೀವು ಮೈಸೂರಿಗೆ ಹೋಲಿಸ್ಕೊಳ್ಳೋದು, ಬೆಂಗಳೂರಿಗೆ ಹೋಲಿಸ್ಕೊಳ್ಳೋದು ಬಿಟ್ಬಿಡಿ. ಇವತ್ತು ರಸ್ತೆಗಳ ಸ್ಟ್ರಕ್ಚರ್ ಇರ್ಬೋದು, ಕರೆಂಟ್ ವ್ಯವಸ್ಥೆ ಇರ್ಬೋದು, ನೀರು ವ್ಯವಸ್ಥೆ ಇರ್ಬೋದು, ಎಜುಕೇಷನ್ ವ್ಯವಸ್ಥೆ ಇರ್ಬೋದು, ITBT ವ್ಯವಸ್ಥೆ ಇರ್ಬೋದು, ತಂದವರು ಯಾರು? ಎಸ್.ಎಂ. ಕೃಷ್ಣ ಅವರು. ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯತಿನಲ್ಲಿ ಎಲೆಕ್ಷನ್ಗೆ ಹೋಗ್ಬೋದು ಅಂತ ತಿಳ್ಕೊಳ್ಳೋಂಥ ಪ್ರಜ್ಞೆ ತಂದವರು ಯಾರು? ರಾಮಕೃಷ್ಣ ಹೆಗಡೆ ಅವರು. ಇಂಥ ಕೆಲಸಗಳು ಮಾಡಿರೋದನ್ನು ಇವತ್ತು ಸಿದ್ದರಾಮಯ್ಯನವ್ರಿಗೋ ಅಥವಾ ಇನ್ನೊಬ್ಬ ಚೀಫ್ ಮಿನಿಸ್ಟ್ರಿಗೋ ಇನ್ನೊಬ್ಬ ಭ್ರಷ್ಟ ಇವ್ರಿಗೋ ಯಾರಿಗೂ ಹೋಲಿಸೋದಲ್ಲ. ಸಿದ್ದರಾಮಯ್ಯನವ್ರ ಬಗ್ಗೆ ಒಳ್ಳೆ ಕೆಲಸ ಮಾಡಿರೋದನ್ನು ನಾನು ಮಾತಾಡೋದಕ್ಕೆ ನನಗೆ ಅನುಭವ ಇದೆ, ಅವ್ರ ಜೊತೆ ಇದ್ದೆ. ಅವರು JDS ಪಕ್ಷದಲ್ಲಿದ್ದಾಗ ಬೆಸ್ಟ್ ಫೈನಾನ್ಸ್ ಮಿನಿಸ್ಟ್ರು ಅಂತ ಇವತ್ತು ರಾಷ್ಟ್ರದಲ್ಲಿ ಹೆಸರು ತೊಗೊಂಡ್ರು. ಅಂಥವರು ಇವತ್ತು ಜನ ವರ್ಸ್ಟ್ ಚೀಫ್ ಮಿನಿಸ್ಟ್ರು ಅಂತ ಮಾತಾಡಬೇಕಾದ್ರೆ ಕಾರಣ ಏನು? ಅವ್ರು ಹೋದಂಥ ಸಂಸ್ಥೆ, ಆಯ್ಕೆ ಮಾಡಿದ ಸಂಸ್ಥೆ ಅವ್ರನ್ನ ಆ ರೀತಿ ನಡೆಸ್ಕೋತಾ ಇದೆ. ಹಾಗಾಗಿ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕಿಂತ ಒಂದು ಸಂಸ್ಥೆ ಬಗ್ಗೆ ನಾವು ಮಾತಾಡೋದ್ರಲ್ಲಿ ತುಂಬ ಒಳ್ಳೆಯದು. ನನ್ನ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಅವರು ಮೈಸೂರಿಗೆ ಆಗಲಿ ಅಥವಾ ಒಂದು ಜಾತಿ ಸಂಸ್ಥೆಗೆ ಆಗಲಿ ಅವರೆಲ್ಲೂ ಚೀಫ್ ಮಿನಿಸ್ಟರ್ ಆಗಿಲ್ಲ, ರಾಜ್ಯಕ್ಕೆ ಚೀಫ್ ಮಿನಿಸ್ಟರ್ ಅವರೇ. ಏನು ಮೈಸೂರು ರಾಜಧಾನಿಯಲ್ಲಿ ಮಹಾರಾಜರು ಮಾಡಿದರೋ ಅಂಥದನ್ನು ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ರೆ ಜನಕ್ಕೆ ಅಲ್ಲಲ್ಲಿ ಉದ್ಯೋಗಗಳು ಸಿಗ್ತದೆ, ನಾವು ಅಲ್ಲಿ ಅಭಿವೃದ್ಧಿ ಪಡ್ಬೋದು. ಜನ ಇವತ್ತು ಎಲ್ಲರೂ ಉತ್ತರ ಕರ್ನಾಟಕದಿಂದ ನಮ್ಮ ಸೌತ್ ಕರ್ನಾಟಕಕ್ಕೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದನ್ನು ಒಂದು ತಗೊಳ್ಳಿ. ಉತ್ತರ ಭಾರತದ ಸೆಕೆಂಡು ಬೇಕಾದ್ರೆ ಅಂಕಿಅಂಶ ಕೇಳಿದ್ರೆ ನಾನು ಹೇಳಬಲ್ಲೆ. ಇವತ್ತು ಯಾಕೆ ಬರ್ತಾ ಇದ್ದಾರೆ? ಅಲ್ಲಿ ಉದ್ಯೋಗ ಸಿಗ್ತಾಯಿಲ್ಲ. ಆ ಉದ್ಯೋಗ ಇಲ್ಲದರ ಕಾರಣ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾಯಿದೆ, ಇಲ್ಲಿ ಕ್ರೈಮ್ ಜಾಸ್ತಿ ಆಗ್ತಾಯಿದೆ. ಏನು ಕಾರಣ ಅದು? ಆ ಕಾರಣನೇ ನಮಗೆ ಉದ್ಯೋಗದ ಕೊರತೆ. ಇದನ್ನು ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡೋಕ್ಕೆ ಇದು ಮಾಡ್ತೀನಿ. ಬಟ್ ನಾನು ಬರೀ ಇಷ್ಟೇ ನಿಮ್ಮ ಮೀಡಿಯಾದಲ್ಲಿ ಮಾತಾಡ್ತಾಯಿಲ್ಲ. ಪ್ರತಿ ತಿಂಗಳು ಈ ಭಾರತ ದೇಶದ ರಾಷ್ಟ್ರಪತಿಗೆ, ಈ ಭಾರತ ದೇಶದ ಪ್ರೈಮ್ ಮಿನಿಸ್ಟ್ರಿಗೆ, ನಮ್ಮ ರಾಜ್ಯಪಾಲರಿಗೆ ನಾನು ಪ್ರತಿ ತಿಂಗಳು ಲೆಟ್ರ್ ಬರೀತಿದ್ದೀನಿ. ನನ್ನ ಬೇಡಿಕೆ ಇರೋದು ಇಷ್ಟೇ, ನಿಮಗೆ ಏನಾದರೂ ಬಿಟ್ಟು ಕೊಡೋದ್ರ ಬದಲಾಗಿ ನೀವು ಎಜುಕೇಷನ್ ಫ್ರೀ ಕೊಡಿ, ಆರೋಗ್ಯ ಫ್ರೀ ಕೊಡಿ. ಈ ಬೇಕಾದಷ್ಟು ಜನಕ್ಕೆ ಇವತ್ತು ಸೂರಿಲ್ದೇ ಸೂರು ತೊಗೊಳಕ್ಕಾಗ್ತಿಲ್ಲ, ಅದನ್ನು ನೀವು ತನ್ನಿ. ಅದನ್ನು ಬಿಟ್ಟು ಕೊಟ್ಟಾಗ ನೀವು ನಮ್ಮ ದೇಶ, ನಮ್ಮ ರಾಜ್ಯ ಅಭಿವೃದ್ಧಿ ಆಯಿತು ಅಂತ ನಾವು ಮಾತಾಡ್ಬೋದು. ನಾವು ಅದನ್ನೇ ಬಿಟ್ಬಿಟ್ಟು ಸೋಂಬೇರಿತನ ಹೀಗೆ ನನ್ನ ವೈಯಕ್ತಿಕವಾಗಿ ಸರ್, ನಾನು 3 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ತಾಯಿದ್ದೆ ವರ್ಷಕ್ಕೆ, ನಾನು ದುಡಿಮೆ ಮಾಡಿ, ನಾನು ಇಂಡಸ್ಟ್ರಿ ಇಟ್ಕೊಂಡು. ಇವತ್ತು ನನ್ನ ಕೈಲಿ 20,000 ಟ್ಯಾಕ್ಸ್ ಕಟ್ಟೋಕ್ಕಾಗಲ್ಲ. ಕಾರಣ ಏನಂದರೆ ನನಗೆ ಲೇಬರ್ ಕೊರತೆ ಇದೆ. ಲೇಬರ್ ಕೊರತೆ ಏನಕ್ಕೆ ಬಂತು? ಬಿಟ್ಟಿ ಭಾಗ್ಯದಿಂದ ಬಂತು. ಸಿದ್ದರಾಮಯ್ಯನವರು ಲಾಸ್ಟ್ ಟೈಮ್ 10 kg ಅಕ್ಕಿ ಕೊಡುವಾಗ ನಾನೊಂದು ಅಡ್ವೈಸ್ ಮಾಡಿದ್ದೆ, ಅವ್ರ ಹತ್ರ ನಾನು ಹೋಗ್ತಾಯಿದ್ದೆ ಜಾಸ್ತಿ. ಸರ್, ಈ ಥರ ಬಿಟ್ಟು ಕೊಡಬೇಡಿ, ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ, ನನ್ನ ಹತ್ರ ಯಾರು 26 ದಿವಸ 27 ದಿವಸ ವರ್ಕ್ ಮಾಡ್ತಾನೋ ನನಗೆ ಕೂಪನ್ ಕೊಡಿ, ನಾನು ಅವ್ನಿಗೆ ಕೊಡ್ತೀನಿ. ನನ್ನ ಹತ್ರ ಬೇಕಾದ್ರೆ 10 kg ನೀವು ಹೇಳ್ತಾರಲ್ಲ, 1 kgಗೆ 10 ರೂಪಾಯಿ ತೊಗೊಳ್ಳಿ, ನನ್ನ ಹತ್ರ ನಿಮ್ಮ ಸರ್ಕಾರಕ್ಕೆ ಬರುತ್ತೆ, ಅವರು ಹೋಗಿ ತಗೋಬೇಕು. ಮತ್ತು ಇಂದಿರಾ ಕ್ಯಾಂಟೀನ್ ಮಾಡಿದ್ರು ಫ್ರೀ, ಅದು ಒಳ್ಳೆ ಕೆಲಸ. ನನ್ನ ಹತ್ರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ನೀವು ಕೊಡಿ ಊಟನ ಫ್ರೀ.
ಸುಮ್ಮನೆ ಬೀದಿಲಿ ನಿಂತಿರೋರಿಗೆಲ್ಲ ಊಟ ಕೊಡ್ತೀವಿ, ಬೀದಿಲಿ ನಿಂತಿರೋರಿಗೆಲ್ಲ ನೀವು ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ಲೇಬರ್ ಸಮಸ್ಯೆ ಎಷ್ಟೊಂದಿದೆ. ಇವತ್ತು ನಾವು ಹೇಳ್ತಾ ಇದ್ದೀವಿ, ನಾವು ಹೋರಾಟಗಳು ಮಾಡ್ತಾಯಿದ್ದೀವಿ. ಒಬ್ಬ ಆಟೋ ಓಡಿಸೋರಿಗೆ ಇವತ್ತು 1000 ರೂಪಾಯಿ ದುಡಿದ್ರೆ 1,400 ರೂಪಾಯಿ ಖರ್ಚಾಗ್ತಾಯಿದೆ. ಎಲ್ಲಿಂದ ಆಯಿತು? ಅವ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡಬೇಕಲ್ವ? ಯಾಕೆ ಬರ್ತಾಯಿದೆ? ಆಯ್ತರಪ್ಪ, ನೀವು ಅವ್ರಿಗೆ 30% ಪೆಟ್ರೋಲ್ನ ನೀವು ಡಿಸ್ಕೌಂಟಲ್ಲಿ ಕೊಡಿ ನೋಡೋಣ, ಅವ್ರ ಅಭಿವೃದ್ಧಿ ಆಗಲ್ವ? ಅವ್ರ ಮಕ್ಕಳಿಗೆ ನೀವು ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು, ಗಾರೆ ಕೆಲಸದವರಾಗಿರ್ಬೋದು, ಕಾರ್ಪೆಂಟ್ರ್ ಕೆಲಸದವರಾಗಿರ್ಬೋದು, ಪೇಂಟ್ ಕೆಲಸದವರಾಗಿರ್ಬೋದು, ನೀವು ಕೆಳಮಟ್ಟದ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡದೆ ಹೋದರೆ ಈ ದೇಶ ಅಭಿವೃದ್ಧಿ ಆಗಲ್ಲ ಸರ್. ಆರ್ಥಿಕ ಪರಿಸ್ಥಿತಿನಲ್ಲಿ ನಾವು ತುಂಬ ಕುಗ್ಗೋಗ್ತೀವಿ. ನೀವು ಕಂಪೇರ್ ಮಾಡ್ತೀನಿ, ನಾನು ಇಸ್ರೇಲ್ ಕಂಪೇರ್ ಮಾಡ್ತೀನಿ, ನಮ್ಮ ದೇಶನ ಚೈನಾ ಕಂಪೇರ್ ಮಾಡ್ತೀನಿ. ಯಾಕೆ ಇಸ್ರೇಲ್ ಇಡೀ ಜಗತ್ತಲ್ಲಿ ನಂಬರ್ 1 ಇದೆ? ಅವರು ದುಡಿಮೆ ಮಾಡಿಬಿಟ್ಟು ಸಂಬಳ ಕೊಡ್ತಾರೆ, ನಾವು ದುಡಿಮೆ ಮಾಡ್ದೇ ಸಂಬಳ ಕೇಳ್ತಾಯಿದ್ದೀವಿ. ಈ ಬೇಡಿಕೆಗಳನ್ನ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಾವು ಯಾವತ್ತು ನಿಲ್ಲಿಸಲ್ವೋ ಅಲ್ಲಿವರೆಗೂ ನಮ್ಮ ದೇಶ, ನಮ್ಮ ರಾಜ್ಯ ಉದ್ಧಾರ ಆಗಲ್ಲ. ಇದು ನನ್ನ ನಿಮ್ಮ ಇದಕ್ಕೆ ದಯಮಾಡಿ ಇಂಥದನ್ನು ಸರ್ಕಾರಕ್ಕೆ ನೋಡಿ. ಯತೀಂದ್ರ ಸಿದ್ದರಾಮಯ್ಯನವರು ಯಾವ ಇದರಲ್ಲಿ ಮಾತಾಡಿದಾರೋ ಅದನ್ನೇ ದೊಡ್ಡದಾಗಿ ನಾವು ಮಾತಾಡೋದಲ್ಲ. ಈಗ ಆಯಿತು, ನಿಮ್ಮ ಟಿ ವಿ ಮಾಧ್ಯಮದಲ್ಲೇ ಒಂದು ರೌಂಡು ಇಡೀ ರಾಜ್ಯದಲ್ಲಿ ಮಹಾರಾಜರುಗಳು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಒಂದು ಸರ್ವೆ ರಿಪೋರ್ಟು ಕೊಡಿ ಸರ್. ಆವಾಗ ಸಿದ್ದರಾಮಯ್ಯನವರು ಹೆಚ್ಚು, ಮಹಾರಾಜರು ಹೆಚ್ಚು ಅಂತ ಗೊತ್ತಾಗ್ತದಲ್ಲ. ಇದು ಪರಿಸ್ಥಿತಿ ಇದೆ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಏನು ಜನತಾ ಹೈಕಮಾಂಡ್ ಹೇಳ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಅವರ ಕಾಲದಲ್ಲಿ ಯಾವ ಕೆಲಸಗಳು ಮಾಡಬೇಕು ಅದನ್ನು ಮಾಡಿದ್ದಾರೆ, ಆದರೆ ಕಂಪ್ಯಾರಿಸನ್ ಮಾಡೋದು ಕೂಡ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಾಲ್ವಡಿ ಮಹಾರಾಜರಿರ್ಬೋದು, ಮಹಾರಾಜರೆಲ್ಲರೂ ಕೂಡ ಮೈಸೂರಿಗೆ ಕೊಟ್ಟಂಥ ಕೊಡುಗೆಯನ್ನು ಇವತ್ತಿಗೂ ಕೂಡ ನೆನೆಸ್ಕೋಬೇಕು, ಇನ್ನು ಮುಂದಕ್ಕೂ ನೆನೆಸ್ಕೋಬೇಕು. ಅವರ ಋಣ ನಮ್ಮ ಮೇಲಿದೆ ಅನ್ನುವಂತಹ ಮಾತುಗಳೆಲ್ಲ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.